ಕಂಪ್ನಿಗಳವ್ರನ್ನೆಲ್ಲ ಕರೆಸಿ, ಯಾಕಂದರೆ ಇಲ್ಲಿ ಸಿದ್ದನಪಳ್ಳಿ ಸಿದ್ದನಹಳ್ಳಿಗೆ ಅಲ್ಲಿಂದ ರಸ್ತೆ ಇದೆ ಗ್ರಾಮಸ್ಥಗಳಿಗೆ. ಇಲ್ಲಿಂದ ನಮ್ಮ ಆದೂರು ಹತ್ರ ಸೊನ್ನಾಯಕಪುರ ಆ ರೋಡಲ್ಲಿ ಮಾಡಿಕೊಟ್ಟಿದ್ದಾರೆ. ಇದು ಇಲ್ಲಿ ತಗೊಂಡು ಕಂಪ್ನಿಗಳು ಮಾಡಿದಾಗ ನಾವು ಸ್ವಲ್ಪ ಸಹಕಾರ ಕೊಡ್ತೀವಿ ಅಂತ ಹೇಳಿದೆ. ಈ ರಸ್ತೆಯನ್ನು ಮಾಡೋಕ್ಕೆ ಪ್ರೆಷರ್ನವರು ಸೇರಿ ಪ್ರೆಷರ್ಗೂ ಹೇಳಿದ್ದೀವಿ. ಪ್ರೆಷರವರು ಮತ್ತು ಈ ಕಂಪ್ನಿಗಳವರೆಲ್ಲ ಸರ್ಕಾರದ ಸಹಯೋಗದಲ್ಲಿ ಈ ಒಂದು ರಸ್ತೆನ ಇವತ್ತು ಹೌದು. ನಮ್ಮ ಬಜೆಟಲ್ಲಿ ನಾವು ಸುಮಾರು ದಿವಸದಿಂದ ನಾವು ನಮ್ಮ ಸಭಾ ಸದಸ್ಯರ ಡಿ.ಕೆ. ಸುರೇಶ್ ಅವರ ಒಂದು ಕನಸದು. ಸುಮಾರು ದಿವಸದಿಂದ ನಾವು ಈ ಭಾಗದಲ್ಲಿ ಬೆಂಗಳೂರಲ್ಲಿ ಒಂದು ಸ್ಟೇಡಿಯಂ ಇದೆ, ಅದು ಔಟ್ಸೈಡ್ ಇದ್ದರೆ ಇನ್ನೂ ಒಳ್ಳೆಯದಾಗ್ತದೆ, ಮತ್ತು ಟ್ರಾಫಿಕ್ಗೆಲ್ಲೂ ತೊಂದರೆ ಇರೋದಿಲ್ಲ ಅಂತೇಳಿ ಸಾರಿ ಒಂದು ಪ್ರಪೋಸಲ್ ಮಾಡಿದ್ವಿ. ಪ್ರಪೋಸಲ್ ಮಾಡಿದಾಗ ಅದನ್ನು ಒಪ್ಪಿಕೊಂಡು ನಮ್ಮ ಜಮೀರಾವ್ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವ್ರನ್ನೆಲ್ಲರಿಗೂ ಅಪ್ರೋಚ್ ಮಾಡಿದ್ವಿ. ಆಯಿತು ಮಾಡೋಣ ಅಂತೇಳಿ ಒಂದು ಮೀಟಿಂಗ್ ಕರೆದು ಸಿದ್ದರಾಮಯ್ಯ ಅವ್ರನ್ನ ಜಮೀರವ್ರನ್ನ ನಮ್ಮನ್ನೆಲ್ಲ ಕರೆದು ಆ ಒಂದು ಸ್ಟೇಡಿಯಂ ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಅದು ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಭಾಗ ಆಗ್ತದೆ, ನಮ್ಮ ರೈತರಿಗೂ ಕೂಡ ಉತ್ತಮವಾದಂಥ ಬೆಲೆ ಸಿಗ್ತದೆ. ಅದು ಆನೇಕಲ್ ತಾಲೂಕಿನ ಒಂದು ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಳಿತದೆ. ಎಲ್ಲ ಗ್ರಾಮಗಳವ್ರದ್ದು ಬಹುದಿನದ ಬೇಡಿಕೆ ಇದೆ. ಏನು ಈ ರಸ್ತೆ ಓಡಾಡೋಕ್ಕಾಗಲ್ಲ ಅಂತ ಅದನ್ನು ಸ್ಥಳೀಯವಾಗಿ ಸಮಸ್ಯೆ ಬಂದಾಗೆಲ್ಲ ಅವರು ಇಲ್ಲಿ ಮಾಡುವಂಥ ಎಲ್ಲ ಕೈಗಾರಿಕೆಯವರು ಒಟ್ಟಾರೆ ಸೇರಿ ಸೈಡ್ಸ್ ಮುಖ್ಯ ರಸ್ತೆವರೆಗೂ ಡಾಂಬರೀಕರಣ ರಸ್ತೆಗೆ ಚಾಲನೆ ನೀಡಿದ್ದಾರೆ. ವಿಶೇಷ ಇದನ್ನು ವಾಲಂಟ್ರಿಯಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಸ್ ತಗೊಂಡು ಬಂದು ಇವತ್ತು ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ. ಆದಷ್ಟು ಬೇಗ ಈ ರಸ್ತೆಯಲ್ಲಿದ್ದಂಥ ಸಮಸ್ಯೆಗೆ ಒಂದು ಡಾಂಬರೀಕರಣ ಮಾಡ್ತಾರೆ. ಈ ಭಾಗದಲ್ಲಿ ಸ್ಥಳೀಯವಾಗಿ ಸಮಸ್ಯೆ ಇದ್ದಂಥ ಸಾಲ್ವ್ ಮಾಡೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ. ಏನಿವತ್ತು ಸುರ್ಜಕ್ನಹಳ್ಳಿ ವ್ಯಾಪ್ತಿಯ ಸುರ್ಜಕ್ನಹಳ್ಳಿ ಪಂಚಾಯತಿ ಈ ಇಂಡ್ಲವಾಡಿ ಸ್ಟ್ರೈಟ್ ಸರ್ಕಲ್ ಫ್ಯಾಕ್ಟ್ರಿಯಿಂದ ಈ ಸಿದ್ದನಪಳ್ಳಿ ತವೇರಾ ಮೈನಿಂಗ್ಸ್ವರೆಗೂ ಏನಿವತ್ತು ರಸ್ತೆ ಎಲ್ಲ ಕಂಪ್ನಿಗಳವರು, ಶಕ್ತಿ ಕಂಪ್ನಿ ಇರ್ಬೋದು, ಆಲೂ ಫೀಟ್ ಇರ್ಬೋದು, ಕಿಚನ್ಸ್ ಇರ್ಬೋದು, ಇವರೆಲ್ಲರ ಹತ್ರ ಮಾತಾಡಿ ಮತ್ತು ಈ ಎರಡು ಗ್ರಾಮಸ್ಥರು ತುಂಬ ತೊಂದರೆ ಆಗ್ತಾಯಿದೆ ಅಂತ ನಮಗೆ ಮನವಿ ಕೊಟ್ಟಿದ್ರು. ಮತ್ತು ಅಣ್ಣವ್ರ ಹತ್ರನೂ ಶಾಸಕರ ಹತ್ರನೂ ಮನವಿ ಕೊಟ್ಟಿದ್ದರು. ಮತ್ತು ಎಲ್ಲರನ್ನೂ ಮಾತಾಡಿ ಮತ್ತು ಈ ಕಂಪ್ನಿಗಳವ್ರನ್ನೆಲ್ಲ ಅವ್ರನ್ನೊಂದು ಸಭೆ ಮಾಡಿ ಸಹಕಾರ ಕೊಡಿ, ನಾವು ಸಹಕಾರ ಕೊಡ್ತೀವಿ ನಿಮಗೆ, ನಮ್ಮ ಅನುದಾನ ಮತ್ತು ನಿಮ್ಮ ಒಂದು ಒಳ್ಳೆಯ ರಸ್ತೆನ ಮಾಡೋಣ ಅಂಥೇಳಿ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣ ಇವತ್ತು ಅದನ್ನು ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಏನೀಗ ಅಲ್ಲಿಂದ ಇಲ್ಲಿವರೆಗೂ ರಸ್ತೆ ಅಭಿವೃದ್ಧಿ ಎಲ್ಲರೂ ಸೇರಿ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತು ಇಲ್ಲಿಂದ ಇದು ಹಳ್ಳ ಇದೆ ಚಿಕ್ಕಸಳ್ಳಿ ರಸ್ತೆವರೆಗೂ ಅದನ್ನು ಮಾಡಬೇಕು ಅಂತ ಈಗ ನಮ್ಮ ಮಾನ್ಯ ಜನಪ್ರಿಯ ಶಾಸಕರು ಇವತ್ತು ಹೇಳಿದ್ದಾರೆ. ಹಂತವಾಗಿ ಈ ರಸ್ತೆನ, ಯಾಕಂದರೆ ಇಲ್ಲಿ 10 ವೀಲರ್ ಗಾಡಿಗಳು ಒಂದು ನಿಮಿಷಕ್ಕೆ ಸುಮಾರು 5ರಿಂದ 10 ಗಾಡಿ ಪಾಸ್ ಆಗೋಂಥ ಇದನ್ನು ಇನ್ನೂ ಒಳ್ಳೆಯ ಉನ್ನತ ಮಟ್ಟಕ್ಕೆ ರಸ್ತೆ ಮಾಡಬೇಕು ಅಂತೇಳಿ ನಾನು ಈಗಾಗಲೇ ಪಂಚಾಯತಿನಲ್ಲಿ ನಮ್ಮ ರಿಲೇಷನ್ ಮಾಡಿಕೊಂಡು ಸರ್ಕಾರದ ಮಟ್ಟಕ್ಕೆ ಅದನ್ನು ಲೆಟ್ರ್ ಮಾಡಿದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಒಂದು 13 ಕೋಟಿ ರೂಪಾಯಿ ಶ್ಯಾಂಕ್ಷನ್ ಮಾಡೋದು ಇದೆ ನಮ್ಮ ಶಾಸಕರ ಇದರಿಂದ ಒಂದು 13 ಕೋಟಿ ರೂಪಾಯಿ ಶ್ಯಾಂಕ್ಷನ್ ಮಾಡಿ ಈ ರಸ್ತೆನ ಒಳ್ಳೆ ರಸ್ತೆ ಮಾಡಿ ಆ ಕಡೆ ಚರಂಡಿ ಮಾಡಿ ಈ ರಸ್ತೆ ಮತ್ತು ಇಲ್ಲಿಂದ ಗೌರೇನಹಳ್ಳಿ ರಸ್ತೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ನಾವು ಈಗಾಗಲೇ ಲೆಟ್ರ್ ಹಾಕಿದ್ದೀವಿ. ನಮ್ಮ ಶಾಸಕರ ಹತ್ರ ಮಾತಾಡಿ ನಮ್ಮ ಶಾಸಕರ ಬೆನ್ನೆಲುಬಾಗಿ ಈ ರಸ್ತೆನ ಅಭಿವೃದ್ಧಿ ಮಾಡಿ ಎಲ್ರಿಗೂ ಅನುಕೂಲ ಆಗಂಗೆ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ